ದೀಕ್ಷಿತ್ರೆ, ಇನ್ನು ಈ ಬಾರಿಯ ಗ್ರಹಣ ಚಂದ್ರಗ್ರಹಣ ಅದು ಮಂಗಳವಾರ ಹೋಳಿ ಹುಣ್ಣಿಮೆಯಿಂದ ಬಂದಿರುವಂಥದ್ದು. ಹೀಗಾಗಿ ಈ ಗ್ರಹಣದ ಎಫೆಕ್ಟ್ ಪ್ರಕೃತಿ ಮೇಲಾಗಿರ್ಬೋದು ಅಥವಾ ಪ್ರಸ್ತುತ ವಿದ್ಯಮಾನಗಳ ಮೇಲಾಗಿರ್ಬೋದು ಯಾವ ರೀತಿಯಾಗಿರುತ್ತೆ? ಈಗ ಸದ್ಯಕ್ಕೆ ನಾವು ನೋಡ್ತಾ ಇದ್ದೀವಿ, ಇರಾನ್ ಮತ್ತು ಇರಾಕ್ ವಾರ ಕೂಡ ಆಗ್ತಾ ಇದೆ. ಇದರ ಸಂಬಂಧವನ್ನು ನೀವು ಹೀಗೆ ಎನಲೈಸ್ ಮಾಡ್ತೀರಿ? ಈಗ ಸಾಮಾನ್ಯವಾಗಿ ಗ್ರಹಣ ಅಂತ ನಾವು ಏನು ಬಯಸ್ತೀವಿ ಅದು ಹೋಳಿ ಗ್ರಹಣ. ಸಾಮಾನ್ಯವಾಗಿ ಹೋಳಿ ಹಬ್ಬ ಅಂದರೆ ಸಾಯಂಕಾಲ ನಾವು ಅಲ್ಲೂ ಇಲ್ಲೂ ಎಲ್ಲ ಕಳ್ಳತನ ಮಾಡಿ ತೊಗೊಂಬಂದು ಒಂದು ಕಡೆ ಗುಡ್ಡೆ ಹಾಕಿ ಬೆಂಕಿ ಇಟ್ಟು ಬೆಂಕಿಯನ್ನು ನೋಡಿ ಆನಂದ ಬೀಳುವಂಥ ಹೋಳಿ ಹಬ್ಬದ ಹುಣ್ಣಿಮೆ ಆಗಿರೋದ್ರಿಂದ ಯಾವ ರೀತಿಯಲ್ಲಿ ನಾವು ಬೆಂಕಿಯನ್ನು ನೋಡಿ ಆ ಸಮಾಧಾನವನ್ನು ಮಾಡ್ಕೋತೀವೋ ಅದೇ ರೀತಿಯಾಗಿ ಆ ಗ್ರಹಣ ಆರಂಭ ಆಗುತ್ತೆ ಅನ್ನೋವಾಗಲೇ ಯುದ್ಧ ಆರಂಭ ಆಗಿದೆ. ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಯುದ್ಧ ಕಾಂಡಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಬಹಳ ಅಗ್ನಿ ಹೊಗೆ ತುಂಬ ಗಲಾಟೆಗಳೆಲ್ಲ ಆಗ್ತಾಯಿದೆ. ನಮ್ಮ ಹಾಗೆ ಪ್ರಾಣಜೀವಿಗಳು ಅಲ್ಲಿರುತ್ತವೆ, ಅವಕ್ಕೂ ಎಷ್ಟೋ ತೊಂದರೆ ಆಗುತ್ತೆ. ಬಟ್ ಆ ತೊಂದರೆ ನಮ್ಮ ಭಾರತ ದೇಶಕ್ಕೆ ಬರ್ದಿರಲಿ, ಯಾಕೆಂದರೆ ಇದು ಯಜ್ಞಭೂಮಿ, ಕರ್ಮಭೂಮಿ, ತಪೋಭೂಮಿ, ಜಪಭೂಮಿ ಅಂತ ವಿಶೇಷವಾದ ಈ ಭಾರತ ಭೂಮಿಯಲ್ಲಿ ಅಂತ ಯಾವ ಅವಘಡಗಳು ಬರ್ದಿರಲಿ ಅಂತೇಳಿ ಆ ಸಾಕ್ಷಾತ್ ಪರಮೇಶ್ವರನ ನಾವು ಪ್ರಾರ್ಥನೆ ಮಾಡ್ಕೋತೀವಿ. ಇನ್ನು ಈ ಗ್ರಹಣದ ಫಲಾಫಲಗಳನ್ನು ನೋಡೋದಾದರೆ, ಪ್ರಸ್ತುತ ರಾಜ್ಯದ ಮೇಲಿನ ಬದಲಾವಣೆಗಳನ್ನು ನೋಡೋದಾದರೆ ಏನು ಹೇಳ್ತೀರಿ? ಇದು ರಾಜಕೀಯ ವಿಶ್ಲೇಷಣೆ ನನಗೆ ಇಷ್ಟ ಇಲ್ಲ. ಬಟ್ ಆದ್ರೂ ಏನಾಗುತ್ತೆ ಅಂದರೆ ಯಾವ ರೀತಿ ಇವಾಗ ಯುದ್ಧ ಅಂತ ಆರಂಭ ಆಯಿತು, ಗ್ರಹಣ ಬರುತ್ತೆ ಅಂದರೆ ಯುದ್ಧ ಆರಂಭ ಆಯಿತು, ನಾವು ಅದನ್ನೆಲ್ಲ ಕಣ್ಣಲ್ಲಿ ನೋಡ್ತಾ ಇದ್ದೀವೋ ಅದೇ ರೀತಿಯಾಗಿ ನಮ್ಮ ರಾಜಕೀಯದಲ್ಲೂ ಒಳಗಡೆ ಸ್ವಲ್ಪ ಗೊಂದಲಗಳಿದೆ. ಆ ಗೊಂದಲಗಳೆಲ್ಲ ಶಾಂತವಾಗಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಬಂದು ನಮ್ಮ ಭಾರತ ದೇಶವನ್ನು ಕಾಪಾಡಬೇಕು, ಭಾರತ ದೇಶದಲ್ಲಿರುವಂಥ ಈ ಕರ್ನಾಟಕವನ್ನು ಕೂಡ ಕಾಪಾಡಬೇಕು. ಅದೇ ರೀತಿಯಾಗಿ ಎಲ್ಲ ರಾಜ್ಯಗಳು ಎಲ್ಲ ದೇಶಗಳು ಸುಭಿಕ್ಷವಾಗಿರಬೇಕು ಅನ್ನೋದೇ ನಮ್ಮ ಮುಖ್ಯವಾದ ಪ್ರಕೃತಿ ಮೇಲಿನ ವಿಷಯ ಯಾವ ರೀತಿ ಪ್ರಭಾವ ಅಂತೀರ? ಈಗ ಪ್ರಕೃತಿಯಲ್ಲಿ ಬಂದಾಗಲೇ ನಮಗೆ ಸಂಭವ ಆಗೋದು. ಈಗ ಎಲ್ಲೋ ಒಂದು ಕಡೆ ಬೆಂಕಿ ಬಿತ್ತು ಅಂದಾಗ ನಾವು ಆ ಬೆಂಕಿಯನ್ನು ನೋಡಿ ನಾವೆಷ್ಟು ದುಃಖ ಬಿಡ್ತೀವೋ, ನಾವು ಮಾನಸಿಕವಾಗಿ ದೈಹಿಕವಾಗಿ ಎರಡನ್ನೂ ಅನುಭವಿಸೋದೆ ಪ್ರಕೃತಿಯಲ್ಲಿ ಏನಾದರೂ ಒಂದು ಆದಾಗ. ಅದರಿಂದ ಪ್ರಕೃತಿ ಕೂಡ ಸಮಾಧಾನವಾಗಿರಲಿ, ಆ ದೇವತೆಗಳ ಪ್ರಕೃತಿಯನ್ನು ಸಂರಕ್ಷಣೆ ಮಾಡಲಿ ಅಂತ ಕೂಡ ನಾವು ಹೇಳ್ಬೋದು. ಇನ್ನು ಈ ಗ್ರಹಣದ ನಿಮಿತ್ತ ಈ ಜನರು ಏನು ಮಾಡಬೇಕು, ಏನು ಮಾಡಬಾರ್ದು ಅಂದಿನ ದಿನ, ಹಾಗೂ ವಿಶೇಷವಾಗಿ ಅಭಿಷೇಕಗಳನ್ನಾಗಿರ್ಬೋದು ಅಥವಾ ಪೂಜೆಗಳನ್ನು ಸಲ್ಲಿಸೋದಾದರೆ ಏನೇನು ಮಾಡ್ಬೋದು? ಸಾಮಾನ್ಯವಾಗಿ ಈ ಒಂದು ಗ್ರಹಣ ಕಾಲದಲ್ಲಿ ಗರ್ಭಿಣಿ ಸ್ತ್ರೀಯರು ಹೊರಗಡೆ ಬರದೆ ಒಳಗಡೆ ಇರಬೇಕು. ಮಕ್ಕಳುಗಳು ಕೂಡ ಆಚೆ ಕಡೆ ಹೋಗಿ ಆಟ ಆಡ್ತೀವಿ ಅದು ಇದನ್ನು ಗೊಂದಲಗಳನ್ನ ಇಟ್ಕೋಬಾರ್ದು. ಇದರಿಂದ ಅನಾಹುತಗಳು ಬಹಳ ಆಗುತ್ತೆ. ಅಲ್ಪ ಕಾಲ ಅಂದರೆ ಕಡೆಯ ಭಾಗದಲ್ಲಿ ಭಾರತಕ್ಕೆ ಗೋಚರವಾಗೋದ್ರಿಂದ ಆ ಮೊದಲ ಭಾಗದಿಂದಲೂ ಏನು 3 ಗಂಟೆಯಿಂದ ನಾವು ಆರಂಭ ಮಾಡ್ತಿದ್ದೀವಿ ಈ ಗ್ರಹಣ, ಸಾಯಂಕಾಲ 7:30ವರೆಗೂ ಗರ್ಭಿಣಿ ಸ್ತ್ರೀ ಎಲ್ಲ ಮನೆಯೊಳಗೆ ಇರಬೇಕು, ಮಕ್ಕಳುಗಳೆಲ್ಲ ಮನೇಲಿ ಇರಬೇಕು. ದೊಡ್ಡವರು ಮಕ್ಕಳುಗಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಧ್ಯಾನ ದೀಪ ಅಂತ ಪೂಜೆಗಳನ್ನ ಮಾಡ್ತಾ ಬಂದರೆ ಬಹಳ ವಿಶೇಷವಾಗುತ್ತೆ. ರಾತ್ರಿ ಕಾಲ ಆಗಿರೋದ್ರಿಂದ ಅವತ್ತು ಸ್ನಾನಗಳನ್ನ ಮಾಡಿ ಮನೆಯನ್ನು ಶುಚಿ ಮಾಡ್ಕೊಳ್ಳಿ. ಬುಧವಾರ ಬೆಳಗ್ಗೆ ಪಕ್ಕದಲ್ಲಿ ಯಾವ ಈಶ್ವರನ ದೇವಸ್ಥಾನ ಇರುತ್ತೋ ಆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಕ್ಕಿ ಮತ್ತು ಉದ್ದು ಎಣ್ಣೆ ಇದನ್ನು 3 ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ. ದೇವರು ಭಗವಂತ ನಿಮಗೆಲ್ಲ ದೋಷಗಳು ನಿವಾರಣೆ ಮಾಡಿ ಮಕ್ಕಳೆಲ್ಲ ವಿದ್ಯಾವಂತರಾಗಿ ಆ ಗರ್ಭಿಣಿ ಸ್ತ್ರೀಯರು ಸುಪುತ್ರರನ್ನು ಕೊಡಲಿ ಅಂತೇಳಿ ನಾವು ಪರಮೇಶ್ವರನ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು. ಇದು ಸೋಮಸುಂದರ ದೀಕ್ಷಿತರು ಹೇಳುವಂಥದ್ದು. ಸದ್ಯಕ್ಕೆ ಗ್ರಹಣ ಅಂದ ತಕ್ಷಣ ಕೆಲವೊಂದಿಷ್ಟು ಆಚಾರ ವಿಚಾರ ಸಂಪ್ರದಾಯ ಇವುಗಳನ್ನ ಫಾಲೋ ಮಾಡಬೇಕಾಗತ್ತೆ. ಹೀಗಾಗಿ ವಿಶೇಷವಾಗಿ ಶಿವನಿಗೆ ಅವತ್ತೊಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಒಂದಿಷ್ಟು ಸೇವೆಗಳನ್ನು ನೀಡೋದ್ರ ಮೂಲಕ ಕೂಡ ತಮಗೆ ಎದುರಾಗುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೋದು ಅನ್ನೋಂತಹ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ಟಿವಿ9 ಜೊತೆ ಹಂಚಿಕೊಂಡಿದ್ದಾರೆ. ಕ್ಯಾಮರಾಮ್ಯಾನ್ ಶರಣಯ್ಯ ಜೊತೆ ವಿನಯ್ ಕುಮಾರ್ ಕಾಶ್ಮನವರು, ಟಿವಿ9 ಬೆಂಗಳೂರು.